ಓಕೆ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ಸ್ಟೇಟ್ ಬೋರ್ಡ್ನ 1ರಿಂದ 10ನೇ ತರಗತಿಯ ಯಾವುದೇ ಒಂದು ಪುಸ್ತಕನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ 1ರಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ಗಳನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಸೊ ನೀವು ಅದನ್ನು PDF ರೂಪದಲ್ಲಿ ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಓಕೆ ಗೈಸ್, ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸಜಿನ್ ಯೂಟ್ಯೂಬ್ ಚಾನೆಲ್. ಸೊ ಬನ್ನಿ, ಇವಾಗ ನಾನು ನಿಮಗೆ ಮೊಬೈಲ್ನಲ್ಲಿ ತೋರಿಸ್ತೇನೆ. ಓಕೆ ಗೈಸ್, ಇವಾಗ ನಾವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಸೊ ನಿಮ್ಮ ಮೊಬೈಲ್ನಲ್ಲಿರೋ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸೊ ನೀವು ಯಾವುದೇ ಬ್ರೌಸರನ್ನು ಓಪನ್ ಮಾಡ್ಕೊಳ್ಬೋದು. ಸೊ ನಾನು ಸಜೆಸ್ಟ್ ಮಾಡ್ತೇನೆ ನೀವು ಕ್ರೋಮ್ ಬ್ರೌಸರನ್ನೇ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಸರ್ಚ್ಗೆ ಬಂದುಬಿಟ್ಟು ನೀವು ಕನ್ನಡ ಟೆಕ್ಸ್ಟ್ ಬುಕ್ ಅಂತ ಸರ್ಚ್ ಮಾಡಿ. ಸೊ ನಾನು ನೋಡ್ಬೋದು ಕನ್ನಡ ಟೆಕ್ಸ್ಟ್ ಬುಕ್ ಅಂತ ಇಲ್ಲಿ ಸರ್ಚ್ ಮಾಡ್ತೇನೆ. ಸರ್ಚ್ ಮಾಡಿಬಿಟ್ಟು ನೋಡ್ಬೋದು ಇವಾಗ ನಮಗೆ ಒಂದು ವೆಬ್ಸೈಟ್ ಬಂದಿದೆ. ಸೊ ಇದು ಗೌರ್ಮೆಂಟ್ನ ವೆಬ್ಸೈಟ್ ಆಗಿರುತ್ತೆ, textbooks.karnataka.gov.in ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ನೋಡ್ಬೋದು, ನಾನು ಇಲ್ಲಿ ಝೂಮ್ ಆಗ್ತೇನೆ. ಇಲ್ಲಿ ನೋಡ್ಬೋದು ಟೆಕ್ಸ್ಟ್ ಬುಕ್ಸ್ 2025 to 26 ಅಂತ ಇದೆ. ಸೊ ಇದು ಒಂದು ಇವಾಗ ಕರೆಂಟ್ ವರ್ಷನ್ ಆಗಿರುತ್ತಲ್ವ, ಸೊ ಅದಾಗಿರುತ್ತೆ. ಇವಾಗ ನಾನು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ, ನೋಡ್ಬೋದು. ಸೊ ನೀವು ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ನೀವು 2024-25 ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನಿಮಗೆ ಯಾವ ವರ್ಷನ್ ಬೇಕು ನೋಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಎಡಿಷನ್ನ. ಸೊ ನಾನಿವಾಗ ನೋಡ್ಬೋದು, ಇವಾಗ ಇಲ್ಲಿ 1ರಿಂದ 10ನೇ ತರಗತಿವರೆಗೆ ನಮಗೆ ಇಲ್ಲಿ ಒಂದು ಆಪ್ಷನ್ ತೋರಿಸ್ತಿದೆ, ಕ್ಲಾಸ್ 1 to 10ವರೆಗೂ. ಸೊ ನೀವು ಯಾವ ತರಗತಿ ಡೌನ್ಲೋಡ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಎಕ್ಸಾಂಪಲ್ ಆಗಿ ಕ್ಲಾಸ್ 10 ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೀವು ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬಂದಿದೆ. ಸೊ ಈ ರೀತಿ ಬರೋದು ನೋಡ್ಬೋದು. ಇಲ್ಲಿ ಇವಾಗ ನಮಗೆ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಅಂತ ಇದೆ, ಅಂದರೆ ಲ್ಯಾಂಗ್ವೇಜ್ನಲ್ಲಿ ನಮಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಒಂದು ಟೆಕ್ಸ್ಟ್ ಬುಕ್ ನೋಡ್ಬೋದು ನಾವು. ಸೊ ಅಷ್ಟೆಲ್ಲ ನಮಗೆ ಬೇಕಾದರೆ ಅಲ್ಲಿ ಬೇರೆ ಲ್ಯಾಂಗ್ವೇಜ್ ಕೂಡ ಇದೆ ನೋಡ್ಬೋದು, ಮರಾಠಿ, ತಮಿಳ್ ಇದೆ. ಸೊ ನೀವು ಬೇಕಾದರೆ ನಮಗೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಸೊ ನಂತರ ಇಲ್ಲಿ ನೋಡ್ಬೋದು ಇವಾಗ ಕನ್ನಡ ಮೀಡಿಯಮ್ ಟೆಕ್ಸ್ಟ್ ಬುಕ್ ಅಂತ ಇದೆ, ಮತ್ತು ಇಂಗ್ಲೀಷ್ ಮೀಡಿಯಮ್ ಟೆಕ್ಸ್ಟ್ ಬುಕ್ ಇದೆ. ಸೊ ನೀವು ಯಾವ ಮೀಡಿಯಮಲ್ಲಿ ಪ್ರಿಪೇರ್ ಮಾಡ್ತೀರಾ, ನೀವು ಕನ್ನಡ ಮೀಡಿಯಮಲ್ಲಿ ಪ್ರಿಪೇರ್ ಮಾಡ್ತೀರಾ ಅಂತಂದರೆ ನೀವು ಕನ್ನಡ ಮೀಡಿಯಮ್ ಟೆಕ್ಸ್ಟ್ ಬುಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಇಂಗ್ಲೀಷ್ ಮೀಡಿಯಮ್ ಟೆಕ್ಸ್ಟ್ ಬುಕ್ ಬೇಕಾದರೆ ನಿಮಗೆ ಇಂಗ್ಲೀಷ್ ಮೀಡಿಯಮ್ಗೆ ಕ್ಲಿಕ್ ಮಾಡ್ಕೊಳ್ಬೋದು. ಓಕೆ, ನಾನು ಇವಾಗ ಕನ್ನಡ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಸೊ ಅಲ್ಲಿ ಬರುವಂಥ ನೋಡ್ಬೋದು ಟೆಕ್ಸ್ಟ್ ಬುಕ್ ನೋಡ್ಬೋದು. ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಇದೆ, ಪಾರ್ಟ್ 2, ಹಾಗೆ ಸೈನ್ಸ್ ಪಾರ್ಟ್ 1, ಸೈನ್ಸ್ ಪಾರ್ಟ್ 2 ಇದೆ, ಹಾಗೆ ಸೋಷಿಯಲ್ ಸೈನ್ಸ್ ಪಾರ್ಟ್ 1, ಸೋಷಿಯಲ್ ಸೈನ್ಸ್ ಪಾರ್ಟ್ 2 ಕೂಡ ಇದೆ, ಹಾಗೆ ಫಿಸಿಕಲ್ ಎಜುಕೇಷನ್ ಪಾರ್ಟ್ 1, ಪಾರ್ಟ್ 2 ಕೂಡ ಇದೆ. ಸೊ ನಿಮಗೆ ಯಾವ ಸಬ್ಜೆಕ್ಟ್ ಬೇಕಾಗಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ, ಜಸ್ಟ್ ಎಕ್ಸಾಂಪಲ್. ಸೊ ನಿಮಗೆ ತೋರಿಸ್ತಾನೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ. ಸೊ ಇವಾಗ ಕ್ಲಿಕ್ ಮಾಡ್ಕೊಂಡಿದ್ದೇನೆ ನೋಡ್ಬೋದು. ಸೊ ಲೋಡಿಂಗ್ ಆಗಿದೆ. ಸೊ ಲೋಡಿಂಗ್ ಆದ ತಕ್ಷಣ ನೋಡ್ಬೋದು ನಮಗೆ 152 ಪೇಜ್ ಇದೆ ಇಲ್ಲಿ ನೋಡ್ಬೋದು. ಸೊ ಓಕೆ, ಇವಾಗ ನೋಡ್ಬೋದು ನಾವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇವಾಗ ಇಲ್ಲಿ ಒಂದು ಆಪ್ಷನ್ ಎರೋ ಮಾರ್ಕ್ ಕಾಣಿಸ್ತಿದೆ ನೋಡ್ಬೋದು, ಡೌನ್ಲೋಡ್ ಆಪ್ಷನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಂಗೆ ನೋಡ್ಬೋದು ಡೌನ್ಲೋಡ್ ಅಗೇನ್ ಅಂತ ಇದೆ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದೆ, ಸೊ ಅದರಿಂದ ಬರ್ತಾ ಇದೆ. ಸೊ ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ನಂತರ ಇಲ್ಲಿ ಓಪನ್ ಅಂತ ಇದೆ ನೋಡ್ಬೋದು, ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಇವಾಗ ನಿಮಗೆ ಇಲ್ಲಿ ನೋಡ್ಬೋದು. ಸೊ ಇವಾಗ ಅದನ್ನು ನಾವು PDF ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನೋಡ್ಬೋದು ನಮಗೆ ಪ್ರಿಂಟ್ ಅಂತ ಇದೆ. ಸೊ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನೋಡ್ಬೋದು ಮತ್ತೆ ನಮಗೆ 3 ಡಾಟ್ ಕಾಣಿಸ್ತಿದೆ. ಸೊ ಇಲ್ಲಿ ಬಂದುಬಿಟ್ಟು ಸೇವ್ ಆ್ಯಸ್ ಅ PDF ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇದು ನಮ್ಮ ಒಂದು ಫೈಲ್ ಮ್ಯಾನೇಜರಿಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಫೋಲ್ಡ್ರ್ ಕೂಡ ಮಾಡ್ಬೋದು. ಓಕೆ, ಸೊ ನೀವು ಎಲ್ಲಿ ಬೇಕಾದರೂ ಇದನ್ನು ಸೇವ್ ಮಾಡ್ಬೋದು. ಸೊ ನಾನಿಲ್ಲಿ ಸೇವ್ ಮಾಡ್ತೀನಿ ನೋಡ್ಬೋದು. ಸೊ ಈ ರೀತಿ ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಇವಾಗ ನಾನು ಒಂದು ಮೊಬೈಲನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ, ಅಂದರೆ ನಾನು ಒಂದು ಸ್ಟೋರೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇಲ್ಲಿ ಬಂದುಬಿಟ್ಟು ಕ್ರಿಯೇಟ್ ಆಪ್ಷನ್ ಇದೆ ನೋಡ್ಬೋದು ಇಲ್ಲಿ ಸಿಂಬಾಲ್ ಮೇಲೆ. ಸೊ ನ್ಯೂ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಹಾಗೆ ನಾನು ಒಂದು ಹೆಸರನ್ನು ಹಾಕ್ಕೊಳ್ತೇನೆ. ಸೊ ನನಗೆ ಅದು ರಿಮೆಂಬರ್ ಇರಬೇಕಲ್ವ. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ ಅಂತ ಬರ್ಕೊಳ್ತೇನೆ, ನಾನು ಫೋಲ್ಡರ್ ಮಾಡ್ಕೊಳ್ತೇನೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಮತ್ತು ಇಲ್ಲಿ ಇದನ್ನು ಸೇವ್ ಮಾಡ್ತೇನೆ. ಸೊ ಇದು ಇವಾಗ ಇಲ್ಲಿ ಸೇವ್ ಆಗಿದೆ. ಸೊ ಸೇವ್ ಆಗ್ತಿದೆ ನೋಡ್ಬೋದು. ಓಕೆ, ವೆಯ್ಟ್ ಮಾಡೋಣ ಸೇವ್ ಆಗುವವರೆಗೂ, ಯಾಕಂದರೆ 152 ಪೇಜ್ ಸೇವ್ ಆಗಬೇಕಲ್ವ. ಸೊ ಅದರಿಂದ ಸೊ ಓಕೆ, ಇವಾಗ ಪೇಜ್ ಸೇವ್ ಆಗಿದೆ ನೋಡ್ಬೋದು. ಸೊ ಇದೇ ರೀತಿಯಾಗಿ ನಾವು ಮತ್ತೆ ಬ್ಯಾಕಿಗೆ ಬಂದುಬಿಟ್ಟು ಮತ್ತೆ ಬೇರೆ ಒಂದು ಟೆಕ್ಸ್ಟ್ ಬುಕ್ ಕೂಡ ಡೌನ್ಲೋಡ್ ಮಾಡ್ಬೋದು ಇದೇ ರೀತಿಯಾಗಿ. ಓಕೆ, ಸೊ ಇವಾಗ ನೋಡ್ಬೋದು ಎಲ್ಲಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಸೊ ಇವಾಗ ನಾನು ಫೈಲ್ ಮ್ಯಾನೇಜರ್ಗೆ ಹೋಗ್ತೇನೆ ನೋಡ್ಬೋದು. ಹೋಗ್ಬಿಟ್ಟು ಇವಾಗ ನಾನು ಟೆಕ್ಸ್ಟ್ ಬುಕ್ ಅಂತ ನಾನು ಒಂದು ಫೋಲ್ಡರ್ ಮಾಡಿದ್ನಲ್ವ, ಸೊ ಅದರಲ್ಲಿ ಇರುತ್ತೆ. ಸೊ ನೋಡೋದು ಇಲ್ಲಿದೆ.
ಸೊ ಇವಾಗ ಇದನ್ನು ಓಪನ್ ಮಾಡ್ಕೊಳ್ತೇನೆ ನೋಡ್ಬೋದು. ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಡೌನ್ಲೋಡ್ ಮಾಡ್ಕೊಂಡಿದ್ದೀವಲ್ಲ, ಸೊ ಅದರಿಂದ ನೋಡ್ಬೋದು ಡ್ರೈವ್ PDF ಅಂತ ಇದೆ ವೀವರ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೀವು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ ನಮಗೆ PDF ಅಲ್ಲಿ ಡೌನ್ಲೋಡ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಟೆಕ್ಸ್ಟ್ ಬುಕ್ಗಳನ್ನು ಡೌನ್ಲೋಡ್ ಮಾಡ್ಬೋದು. ಓಕೆ, ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನೊಂದು ವೀಡಿಯೋ. ಸೊ ಇವತ್ತಿನೊಂದು ವೀಡಿಯೋ ನಿಮಗೆ ಇಂಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವೀಡಿಯೋ ಯಾರಿಗೆ ಅವಶ್ಯಕತೆ ಇದೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.